ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಚಾನಲಲ್ಲಿ ಅಥೆಂಟಿಕ್ ಆಗಿರೋಂಥ ಆಮ್ ವಡೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಸಂಜೆ ಹೊತ್ತು ಕಾಫಿ ಜೊತೆಗೆ ಈ ಗರಿ ಗರಿ ಆಗಿರೋಂಥ ಆಮ್ ವಡೆ ತಿಂತಿದ್ರೆ ಅದರ ರುಚಿನೇ ಬೇರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ಗ್ಲಾಸಲ್ಲಿ 2 ಗ್ಲಾಸಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಒಂದು 1 ಅವರ್ ನಾವು ನೆನೆಸ್ಕೊಂಡ್ರೆ ಸಾಕು. ಅಥವಾ ಅರ್ಜೆಂಟಿಗೆ ಬೇಕು ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿದ್ರೆ ಇನ್ನು ಸ್ವಲ್ಪ ಬೇಗ ನೆನೆಯುತ್ತೆ. ತುಂಬ ಗಂಟೆಗಟ್ಟಲೆ ನೆನೆಯಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ. ನೀವು ಕಾಯಿ ಹೋಳಾದರೂ ತೊಗೋಬೋದು. ಸಣ್ಣಗೆ ಹೆಚ್ಚಿಕೊಂಡು ತೊಗೊಂಡ್ರೆ ನಮ್ಮ ಆಮ್ ವಡೆಯಲ್ಲಿ ಅಲ್ಲಲ್ಲೂ ನಮಗೆ ಕ್ರಂಚಿಯಾಗಿ ಸಿಕ್ಕಿದ್ರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಕಟ್ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಬೇಕು ಅನ್ನೋರು ಜಾಸ್ತಿ ಬಳಸ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಅದರಿಂದ ರುಚಿ ಏನು ನಮಗೆ ಡಿಫರ್ ಆಗೋದಿಲ್ಲ. ಮತ್ತು ಇಲ್ಲಿ ನಾನು ಈರುಳ್ಳಿ ಪುದೀನಾನ ಒಟ್ಟಿಗೆ ಬೆರೆಸುವಾಗ ತೊಗೋತೀನಿ. ಬೆಳ್ಳುಳ್ಳಿನ ಅಷ್ಟೇ, ಬಟ್ ಮೆಣಸಿನ್ಕಾಯಿ ಮತ್ತು ಶುಂಠಿನ ರುಬ್ಬುವಾಗ ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ಅದು ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಯಾರೂ ತಿನ್ನೋದಿಲ್ಲ. ಆದ ಕಾರಣಕ್ಕಾಗಿ ಇದಿಷ್ಟು ಸಾಮಗ್ರಿಗಳು ನಮಗೆ ಬೇಕು. ಫಸ್ಟು ನಾನು ಕಡಲೆಬೇಳೆನ 2 ಬ್ಯಾಚ್ ರುಬ್ಕೋತೀನಿ. ಫಸ್ಟ್ ಒನ್ನಲ್ಲಿ ನಾವು ಇದನ್ನು ನುಣ್ಣಗೆ ರುಬ್ಕೋಬಾರ್ದು, ನಮಗೆ ತರಿ ಇದ್ದರೆ ಸಾಕು. ನುಣ್ಣಗಾಗ್ಬಿಟ್ರೆ ಆಮ್ ವಡೆ ಮೆತ್ತಗಾಗುತ್ತೆ. ಸ್ವಲ್ಪ ವಯಸ್ಸಾಗಿದೆ ಆಗಿರೋರಿದ್ದರೆ ಅವ್ರಿಗೆ ಗರಿ ಗರಿ ಆಗಲ್ಲ ಅಂದರೆ ಅದು ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಕ್ರಿಸ್ಪಿ ಬೇಕು ಅಂದರೆ ತರಿ ರುಬ್ಕೊಳ್ಳಿ. ಈಗ 2ನೇ ಬ್ಯಾಚ್ ರುಬ್ಕೊಳ್ಳುವಾಗ ನಾನು ಅದಕ್ಕೇ ಮೆಣಸಿನ್ಕಾಯಿ ಮತ್ತು ಶುಂಠಿ ಎರಡನ್ನು ಆ್ಯಡ್ ಮಾಡ್ಕೊಂಬಿಡ್ತೀನಿ. ನಾನು ಹೇಳಿದ್ನಲ್ಲ, ಮಕ್ಕಳಿಗೆ ಅದು ಬಾಯಿಗೆ ಸಿಗಲ್ಲ, ಆವಾಗ ಅವರು ಅದನ್ನ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈರುಳ್ಳಿ ಬೆಳ್ಳುಳ್ಳಿನ ನಾನು ಮಿಕ್ಸ್ ಮಾಡ್ಕೊಳ್ಳೋವಾಗ ಹಾಕ್ಕೋತೀನಿ. ಇವಾಗೆಲ್ಲ ರುಬ್ಕೊಂಡಾಗಿದೆ. ಇವಾಗ ನಾನು ಹೆಚ್ಚಿಟ್ಕೊಂಡಿರೋದೆಲ್ಲ ಒಂದೊಂದೇ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲಿಗೆ ಬೆಳ್ಳುಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ಕೆಲವು ವಿಶೇಷ ದಿನಗಳಲ್ಲಿ ತಿನ್ನೋದಿಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ಗುರುವಾರ, ಮಂಗಳವಾರ ಅಥವಾ ಯಾವುದಾದ್ರೂ ವ್ರತಗಳಲ್ಲಿ, ಏಕಾದಶಿಗಳಲ್ಲಿ ತಿನ್ನದೇ ಇರೋರು ಸ್ಕಿಪ್ ಮಾಡ್ಕೋಬೋದು. ಬರೀ ಪುದೀನ ಸೊಪ್ಪು ಹಾಕ್ಕೊಂಡ್ರೂ ಕೂಡ ಇದ್ರ ಟೇಸ್ಟ್ ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಇವತ್ತು ಏನು ಅಂಥ ಸ್ಪೆಷಲ್ ಆಗದೆ ಇರೋದ್ರಿಂದ ನಾನು ಎಲ್ಲನೂ ಬಳಸಿದ್ದೀನಿ. ಪುದೀನ ಸೊಪ್ಪನ್ನು ಕೂಡ ಹೇರಳವಾಗಿ ಬಳಸಿದ್ದೀನಿ. ಯಾಕೆ ಅಂತೇಳಿದ್ರೆ ಅದು ತುಂಬಾ ಒಳ್ಳೆಯದು. ಸೊಪ್ಪುಗಳು ನಾವು ಆದಷ್ಟು ಎಷ್ಟು ಕನ್ಸ್ಯೂಮ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ನಾನಿಲ್ಲಿ ತುಂಬಾ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬರೀ ಪುದೀನ ಸೊಪ್ಪನ್ನು ಮಾತ್ರ ಬಳಸ್ಕೊಂಡು ಆಮ್ ವಡೆ ಮಾಡ್ತಿದ್ದೀನಿ. ಮತ್ತು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿನೂ ಅಷ್ಟೇ, ನಾವು ಎಷ್ಟು ಹಾಕಿದ್ರೂ ರುಚಿ ಇರುತ್ತೆ. ನಮಗೆ ಬಾಯಿಗೆ ಸಿಗಬೇಕು ಅನ್ನೋರು ಪೀಸ್ ಮಾಡಿ ಅಥವಾ ಹೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡು ಕ್ರಂಚಿಯಾಗಿ ಅದು ಅಗಿಯೋವಾಗ ಬಾಯಿಗೆ ಸಿಕ್ಕಿದ್ರೆ ಅದರ ರುಚಿನೂ ಒಂಥರ ಚೆನ್ನಾಗಿರುತ್ತೆ. ಇವಾಗ ಕಾಯಿ ತುರಿ ಹಾಕ್ಕೊಂಡು ಎಲ್ಲ ಸಾಮಗ್ರಿಗಳನ್ನ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದೇನು ನಾವು ನೆನಿಬೇಕು ಅಂತ ಏನಿಲ್ಲ, ಇಮಿಡಿಯೇಟಾಗಿ ಕಲಿಸ್ಕೊಂಡು ನಾವು ಹಾಗೇನ ರೆಸಿಪಿನ ಮಾಡಬಹುದು. ಏಕೆಂದರೆ ನೆನೆದ್ರೆ ಅದು ನೀರು ಬಿಟ್ಕೊಂಡ್ರೆ ಮತ್ತು ನಿಮಗೆ ಆಮ್ ವಡೆ ಹಾಕುವಾಗ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದರಿಂದ ನೀವು ಇಮಿಡಿಯೇಟಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಾವು ಆಮ್ ವಡೆ ಮಾಡ್ಕೋಬೋದು. ಇದಿಷ್ಟೇ ಅಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಯಾಕೆಂದರೆ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿಗಳು ಈವೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗ ಅದರ ರುಚಿ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಉಪ್ಪು ಸೇರಿಸ್ಕೊಂಡಿಲ್ಲ. ಉಪ್ಪು ಒಂದು 2 ಸ್ಪೂನಷ್ಟು ಉಪ್ಪು ಹಿಡಿಯುತ್ತೆ. ನಮ್ಮ ಕ್ವಾಂಟಿಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈ ಉಪ್ಪನ್ನು ಹಾಕಿದ್ಮೇಲೆ ಸ್ವಲ್ಪ ನಾವು ಒಳ್ಳೆ ಮಿಕ್ಸ್ ಕೊಟ್ಟು ಆಮ್ ವಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಮಧ್ಯೆ ನಾನು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಮಿಕ್ಸ್ ಆದಮೇಲೆ ನಾನು ಈಗಾಗಲೇ ಎಣ್ಣೆ ಇಡ್ತಾಯಿದ್ದೀನಿ. ಎಣ್ಣೆ ಇಟ್ಟು ಅದು ಬಿಸಿ ಆಗೋಷ್ಟರಲ್ಲಿ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಕಡಲೆಕಾಯಿ ಎಣ್ಣೆ, ಗ್ರೌಂಡ್ ನಟ್ ಆಯಿಲ್. ಇದು ಕೋಲ್ಡ್ ಪ್ರೆಸ್ಡ್ ಅಂತಾರಲ್ಲ, ಅದು ರಿಫೈನ್ಡ್ ಆಯಿಲ್ ನಾನು ಉಪಯೋಗಿಸ್ತಿಲ್ಲ. ಏಕೆಂದರೆ ನಾವು ಆಯಿಲೇ ಆದಷ್ಟು ಕಡಿಮೆ ಉಪಯೋಗಿಸ್ಬೇಕು. ಆದರೆ ಒನ್ಸ್ ಇನ್ ಎ ವೈಲ್ ಮಕ್ಕಳಿಗೋಸ್ಕರ, ನಮಗೋಸ್ಕರನೂ ಕೂಡ ಇಂಥ ತಿಂಡಿಗಳು ಆವಾಗವಾಗ ಬೇಕಾಗುತ್ತೆ. ಸೊ ಅದನ್ನು ನಾವು ತುಂಬ ರಿಸ್ಟ್ರಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಾಗಿ ನಾವು ಉಪಯೋಗಿಸೋದ್ರಲ್ಲಿ ಇನ್ನು ಸ್ವಲ್ಪ ಕ್ವಾಲಿಟಿ ಇರೋವಂಥ ಆಯಿಲ್ನ ಉಪಯೋಗಿಸೋಣ ಅಂತ ಗ್ರೌಂಡ್ ನಟ್ ಆಯಿಲ್ನ ಉಪಯೋಗಿಸ್ತೀವಿ, ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ ನಟ್ ಆಯಿಲ್ನ. ಸೊ ಇಲ್ಲಿ ನೋಡಿ, ನಾನು ಹದವಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ.
ಬಿಸಿಯಾಗಿರೋಲ್ಲೇ ನೀವು ಹಾಕಬೇಕು. ಮತ್ತು ಹಾಕುವಾಗ ಬಿಸಿ ಇರಲಿ, ನೀವು ಹಾಕಿದ್ಮೇಲೆ ಉರಿನ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಏಕೆಂದರೆ ನಾವು ಮೀಡಿಯಮ್ ಜೋರು ಮಾಡಿಬಿಟ್ರೆ ಮೇಲ್ಗಡೆ ನಮಗೆ ಬೇಗ ಆಗೋಗ್ಬಿಡುತ್ತೆ, ಒಳಗಡೆ ಆಗಾಗೆ ಇರುತ್ತೆ, ಬೆಂದಿರೋದಿಲ್ಲ. ನಾನಿಲ್ಲಿ ಆಂಬಡೆ ಮಾಡುವಾಗ ಸುತ್ತಲೂ ಮಧ್ಯದಲ್ಲಿ ಸ್ವಲ್ಪ ಏನು ಮಾಡಿದ್ದೀನಿ, ದಪ್ಪ ಮಾಡಿಲ್ಲ, ತೆಳ್ಳಗೆ ತಟ್ಕೊಂಡು ಸುತ್ತಲೂ ಈವನ್ನಾಗಿ ರೌಂಡ್ ಶೇಪ್ ಕೊಟ್ಕೊಂಡಿದ್ದೀನಿ. ನೀವು ಮಧ್ಯದಲ್ಲಿ ದಪ್ಪ ಆಗಿ ಆಂಬಡೆ ಮಾಡಿದ್ರೆ ಅದು ಒಳಗಡೆ ಬೇಗ ಬೇಯ್ದಿರ, ಹಾಗಾಗಿ ಹಸಿ ಹಸಿ ಇರುತ್ತೆ. ಸೊ ಈವನ್ನಾಗಿ ಮಾಡ್ಕೊಳ್ಳಿ. ಆದಷ್ಟು ತೆಳುವಾಗಿರಲಿ, ತೆಳುವಾಗಿದ್ದರೆ ಗರಿ ಗರಿ ಅಂತ ಬರುತ್ತೆ. ಮತ್ತು ನಾವು ಹಾಕಿದ ತಕ್ಷಣ ಎಣ್ಣೆಗೆ ಈ ಥರ ನೊರೆ ಬರುತ್ತೆ. ಅದು ಕ್ರಮೇಣ ನೊರೆ ಕಡಿಮೆ ಆಗ್ತಾ ಆಗ್ತಾ ನಮಗೆ ಆಂಬಡೆ ಆಗಿದೆ ಅಂತ ಅರ್ಥ. ಸೊ ನೀವು ಆವಾಗವಾಗ ಚೆಕ್ ಮಾಡ್ಕೊಳ್ಳಿ, ಅಥವಾ ಅದನ್ನ ಉಲ್ಟಾ ಮಾಡಿ ಉರಿನ ಚೆಕ್ ಮಾಡ್ಕೋತಾ ಇರಿ. ಎಣ್ಣೆ ಬಿಸಿಯಾಗಿದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ನಮಗೆ ಅದಕ್ಕೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಮಗೆ ಆಂಬಡೆ ರೆಡಿ ಆಗ್ತಾಯಿದೆ. ಸೊ ಈ ಮಧ್ಯೆ ನಾನು ಅದನ್ನು ಟರ್ನ್ ಮಾಡ್ತಾಯಿದ್ದೀನಿ, ಏಕೆಂದರೆ ಅದು ಎರಡೂ ಕಡೆ ನೀಟಾಗಿ ಬೆಂದರೆ ಚೆನ್ನಾಗಿರುತ್ತೆ. ಈ ಪ್ರೋಸೆಸ್ಸಿಂದ ನಮಗೆ ಹೊರಗಡೆ ನಾನು ತರಿಯಾಗಿ ರುಬ್ಕೊಂಡಿರೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಅಟ್ ಸೇಮ್ ಟೈಮ್ ನಾನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡೋದ್ರಿಂದ ನಿಮಗೆ ಅದು ಒಳಗಡೆ ಕೂಡ ನೀಟಾಗಿ ಬೆಂದಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟು. ಆ ಪ್ರೊಸೆಸನ್ನು ನಾವು ಮಿಸ್ ಮಾಡಬಾರ್ದು. ಸೊ ಇದನ್ನೆಲ್ಲನೂ ನೀಟಾಗಿ ಎರಡೂ ಕಡೆ ಬೇಯಿಸಿ ಸ್ವಲ್ಪ ಹೊತ್ತು ನಿಮಗೆ ಕಪ್ಪಾಗಬಾರ್ದು, ಯಾವುದೇ ಕಾರಣಕ್ಕೂ ಕೆಂಪಾಗಿರಬೇಕು. ಅಂದರೆ ಕಪ್ಪಾಗಿಬಿಟ್ರೆ ಸೀದೋಗಿರೋ ಥರ ಅದ್ರ ರುಚಿ ಬೇರೆ ಆಗಿಬಿಡುತ್ತೆ ಆವಾಗ. ಸೊ ಅದಕ್ಕೆ ಕಡುಗೆಂಪಾದರೆ ಸಾಕು. ಅವಾಗವಾಗ ಹಿಂಗೆ ಚೇಂಜ್ ಮಾಡ್ಕೊಳ್ಳಿ. ಯಾವ ಕಡೆ ಬೆಂದಿಲ್ಲ ನೋಡಿ, ಬೇಯದೇ ಇರೋ ಕಡೆ ನಿಮ್ಗೆ ಥರ ಯೆಲ್ಲೋ ಕಲರ್ ಕಾಣಿಸುತ್ತೆ, ಬೆಂದಿರೋ ಕಡೆ ಕೆಂಪಾಗುತ್ತೆ, ಅಷ್ಟು ಬೆಂದರೆ ಸಾಕು. ಸೊ ಇದನ್ನ ಚೇಂಜ್ ಆದಮೇಲೆ ಆ ನೊರೆ ಕಡಿಮೆ ಆಗುತ್ತೆ. ಪೂರ್ತಿ ಬೆಂದಾದಮೇಲೆ ನಮಗೆ ನೊರೆ ಕಡಿಮೆ ಆಗುತ್ತೆ. ಆವಾಗ ನಾವು ಅದನ್ನ ತಗೊಂಡು ಸರ್ವ್ ಮಾಡೋದಷ್ಟೇ. ನಾವು ಬೇರೆ ಕಡೆ ಆಚೆಯ ಕಡೆ ತಿನ್ನೋ ಜಂಕ್ ಫುಡ್ಗಿಂತ ಇದು ತುಂಬಾ ಒಳ್ಳೆಯದು. ಆದರೆ ದಿನಾಗಲೂ ಹೆಲ್ದಿ ಆಗದೇ ಇರಬಹುದು, ಬಟ್ ಒನ್ಸ್ ಇನ್ ಎ ವೈಲ್ ನಮ್ಮ ಅಥೆಂಟಿಕ್ ಸ್ಟೈಲ್ ರೆಸಿಪೀಸ್ನ ನಾವು ನಮ್ಮ ಮಕ್ಕಳಿಗೆ ಪರಿಚಯಿಸಲೇಬೇಕಲ್ವ. ನಾವು ಇದನ್ನೆಲ್ಲ ತಿಂದೇ ಬೆಳೆದಿದ್ದು, ನಮ್ಮ ಮಕ್ಕಳು ಹಾಗೆ ಬೆಳಿಬೇಕು, ಅವ್ರಿಗೂ ನಮ್ಮೆಲ್ಲ ರುಚಿಗಳು ಗೊತ್ತಾಗಿರಬೇಕು ಅನ್ನೋದು ನನ್ನ ಆಸೆ. ನೀವೇನಂತೀರಾ? ಇಲ್ಲಿ ನನ್ನ ಮಕ್ಕಳು ಆಲ್ರೆಡಿ ರೆಡಿಯಾಗಿದ್ದಾರೆ. ಸಾಸ್ ಹಾಕ್ಕೊಂಡು ಆಂಬಡೆದು ಅಥೆಂಟಿಕ್ ಸ್ಟೈಲೇ, ಬಟ್ ಸಾಸು ಟಚ್ಚು, ಮಾಡ್ರನ್ ಟಚ್ ಕೊಟ್ಟು ನನ್ನ ಮಕ್ಕಳಿಬ್ಬರು ಅದನ್ನ ಎಂಜಾಯ್ ಮಾಡ್ತಾಯಿದ್ದಾರೆ. ದಿನಪೂರ್ತಿ ಜಗಳ ಆಡ್ತಿದ್ರು, ತಿನ್ನೋ ಟೈಮಲ್ಲಿ ಮಾತ್ರ ಇಬ್ಬರು ಆರಾಮಾಗಿ ಕೂತ್ಕೊಂಡು ಕತೆಗಳು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ದಾರೆ. ಅದು ಖುಷಿ. ಇಲ್ಲ ನನ್ನ ಹಸ್ಬೆಂಡಿಗೆ ಕೇಳ್ತಾ ಇದ್ದೀನಿ, ನೀವು ಆಂಬಡೆ ತಿಂತೀರಾ ಅಂತ. ಅವ್ರು ಅವಾಗ ಜಿಮ್ಮಿಂದ ಬಂದು ಇಲ್ಲ ನಾನು ಮಾಡಿರೋ ವರ್ಕೌಟ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ಮತ್ತೆ ಬಿಡ್ತಿಲ್ಲ, ಒಂದಾದರೂ ತಿನ್ನು ಅಂತ ಬಲವಂತ ಮಾಡ್ತಿದ್ದಾರೆ. ನಮ್ಮಿಬ್ಬರಿಗೋಸ್ಕರ ಧೈರ್ಯ ಮಾಡಿ ಹಾಗೂ ಹೀಗೂ ಒಂದು ಆಂಬಡೆನ ಟೇಸ್ಟ್ ಮಾಡಿಬಿಟ್ರು. ಈ ಚಳಿಗಾಲದಲ್ಲಿ ಸಂಜೆ ಹೊತ್ತು ನಾವು ಮಕ್ಕಳನ್ನ ಆಚೆ ಕಡೆ ಕರ್ಕೊಂಡೋಗಿ ಏನೋ ಕೊಡಿಸೋ ಬದಲು ನಮ್ಮ ಮನೆಯಲ್ಲೇ ಈ ಥರ ರುಚಿಯಾಗಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅಷ್ಟೇ ಅಲ್ಲ, ಅವ್ರ ಜೊತೆಗೆ ನಾವು ಎಂಜಾಯ್ ಮಾಡ್ಬೋದು. ಒಂದು ಚೆನ್ನಾಗಿರೋ ಫಿಲ್ಟರ್ ಕಾಫಿ ಇದ್ದರೆ. ಈ ರೆಸಿಪಿ ನಿಮಗಿಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.